Hey guys, welcome back to my YouTube channel. Welcome to my weekend vlog. ಸೊ ಇವತ್ತು ಈ ಟೆಂಪಲ್ ಆಲ್ಮೋಸ್ಟ್ ಎಲ್ಲರಿಗೂ ಫೇಮಸ್ ಆಗಿ ಗೊತ್ತೇ ಇರುತ್ತೆ. ಸೊ ಫೇಮಸ್ ಆಗಿರೋದನ್ನ ನಾನು ಆಲ್ರೆಡಿ ಫೇಮಸ್ ಮಾಡೋದು ಬೇಡ. ಆ್ಯಂಡ್ ನನ್ನ ದೇವಸ್ಥಾನಗಳಲ್ಲಿ ಕೊಡೋ ಪ್ರಸಾದ ನನಗೆ ತುಂಬಾ ಇಷ್ಟ, ಫೇವ್ರೆಟ್. ಸೊ ಹಾಗಾಗಿ ಚೆನ್ನಾಗಿ ಪ್ರಸಾದ ತಿಂದ್ಬಿಟ್ಟು ಆ್ಯಂಡ್ ನನಗೆ ತುಂಬ ದಿನದಿಂದ ಈ ಥರ ರೋಡ್ ಸೈಡಲ್ಲಿ ಇಡ್ಲಿ ತಿನ್ನಬೇಕು, ಬಿಸಿ ಬಿಸಿ ಇಡ್ಲಿ ಮಾಡ್ತಾರೆ ಅಲ್ವಾ, ಸೊ ಅದು ತಿನ್ನಬೇಕಂತ ಆಸೆ ಇತ್ತು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡಾಗಿ ತಿಂದೆ. ಆ್ಯಂಡ್ ನೆಕ್ಸ್ಟು ಮನೆಗೆ ಬಂದೆ. ಆ್ಯಂಡ್ ನಮ್ಮ ಮಮ್ಮಿ ಇದು ಡೈಲಿ ನೈಟ್ ಆಯಿತಾ ವಾಟರ್ ಮ್ಯಾನಿಫೆಸ್ಟ್ ಮಾಡಿಬಿಟ್ಟು ಮಲ್ಕೊಳ್ತಾರೆ. ಅದು ಮ್ಯಾನಿಫೆಸ್ಟ್ ಮಾಡಿ ರಾತ್ರಿಯೆಲ್ಲ ಓವರ್ ನೈಟ್ ಇಟ್ಬಿಟ್ಟು ಬೆಳಗ್ಗೆ ಕುಡಿತಾರೆ ಆಯಿತಾ. ಸೊ ಅವರಿಗೆ ನಾನು ಓಕೆ, ಅದು ನಮ್ಮ ಮಮ್ಮಿ ಪಾರ್ಟ್. ಓಕೆನಾ. ಆ್ಯಂಡ್ ಇದು ಮಾವಿನಕಾಯಿ ಮರ. ನನ್ನ ವಿಡಿಯೋ ನೀವು ತುಂಬ ದಿನಗಳಿಂದ ಫಾಲೋ ಮಾಡ್ತಾಯಿದ್ರೆ, ಈ ಮರ ನಾವು ನಮ್ಮ ಮನೆ ನಮ್ಮ ಮಮ್ಮಿ ಡ್ಯಾಡಿ ಮನೇಲಿ, ನಮ್ಮ ಡ್ಯಾಡಿ ಮನೆ ಕಟ್ಟಿದಾಗ 2018 ಮರ ನೆಟ್ಟಿದ್ದಾಯ್ತಾ. ಸೊ ಲಾಸ್ಟ್ ಇಯರ್ 4 ಕಾಯಿ ಬಿಟ್ಟಿತ್ತು ಅಷ್ಟೇ. ಈ ಇಯರ್ ನೋಡಿ ಮರ ತುಂಬ ಕಾಯಿ ಬಿಟ್ಟಿದೆ, ನೋಡೋಕ್ಕೆ ಚೆಂದ. ನನಗೆ ಇದು ಗಿಡ ಹಾಕ್ಬಿಟ್ಟು ಫ್ಲವರ್ಸ್ ಬರೋದು ಅಥವಾ ಗಿಡ ಹಾಕ್ಬಿಟ್ಟು ಅದರಿಂದ ಒಂದು ಕಾಯಿ ಬಿಡೋದು, ಅದೆಲ್ಲ ನೋಡೋಕ್ಕೆ ಸಖತ್ ಇಷ್ಟ. ಈ ದೇವರು ಸೃಷ್ಟಿ ಇದೆಯಲ್ಲ, ಸೊ ಯೂನಿವರ್ಸ್ ಪವರ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇಷ್ಟ ಅನ್ನೋದಕ್ಕಿಂತ ಐ ಲವ್ ದಟ್ ಸೀಯಿಂಗ್. ಇವಾಗ ಒಂದು ಗಿಡ ಬೆಳೆಯುತ್ತೆ ಅಂದರೆ ಅದು ಒಂಥರ ಅಲ್ವಾ, ಥರ ಗೂಸ್ ಬಂಪ್ಸ್ ಬರೋ ಮೂಮೆಂಟ್. ಆ್ಯಂಡ್ ಇದು ಬಂದು ಹಲಸಿನ ಮರದಲ್ಲೂ ಅಷ್ಟೇ ಪಿತ ಅಂತ ಕಾಯಿ ಬಿಟ್ಟಿದ್ದಾವೆ. ನಾನು ಕೆಳಗಡೆಯಿಂದ ತೋರಿಸ್ತೀನಿ ಇರಿ. ನಮ್ಮ ಡ್ಯಾಡಿ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಕಾಯಿ ಅಂತ ಸೀರೆ ಕಟ್ಟಿದ್ದಾರೆ. ಸೊ ನೋಡಿ, ಫುಲ್ಲು ಹಣ್ಣಿದೆ, ನೋಡೋಕ್ಕೆ ಎಷ್ಟು ಚೆಂದ. ಎಲ್ಲ 2 ಕಣ್ಣು ಸಾಲಲ್ಲ. ನಂಗೆ ಇಷ್ಟ ಆ್ಯಸ್ ಅ ನೇಚರ್ ಲವರ್, ಪ್ಲ್ಯಾಂಟ್ ಲವರ್. ಆ್ಯಂಡ್ ನಮ್ಮ ಮಮ್ಮಿ ಕೈ ಊಟ ತಿನ್ನೋಕ್ಕೆ ತುಂಬಾ ಇಷ್ಟ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮಿಸ್ ಫುಡ್ಡು. ಸೊ ಆವಾಗ ನಮ್ಮ ಮನೇಲಿದ್ದಾಗ ನಾನೇ ಮೆನ್ಯೂ ಡಿಸೈಡ್ ಮಾಡ್ತಾಯಿದ್ದೆ. ಆ್ಯಂಡ್ ಐ ಯೂಸ್ ಟು ಲವ್ ಅವರ್ ಕುಕಿಂಗ್. ಎಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಳ್ಳಗೆ ಬರ್ತಾಯಿದೆ ನಿಮ್ಮ ಫೇಸು. ಹಾಕಿ ಆ್ಯಂಡ್ ಇವತ್ತಿನ ಮೆನ್ಯೂ ಚಿಕನ್ ಕರಿ ಮತ್ತು ಚಿಕನ್ ಬಿರಿಯಾನಿ ಮತ್ತು ಕಬಾಬು. ಸೊ ನನ್ನ ಮೆನ್ಯೂ ಇದು. ನನಗೆ ಈ ಥರ ಒಂದು ಕಾಂಬಿನೇಷನ್ ತುಂಬ ಇಷ್ಟ, ಬಿರಿಯಾನಿ ಜೊತೆ ಗ್ರೇವಿ ಜೊತೆ ಒಂದು ಕಬಾಬ್. ಸೊ ದಿಸ್ ಇಸ್ ಹೌ ಐ ಈಟ್ ಯೂಶ್ವಲಿ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ. ಸೊ ಫ್ರೈಡೇ ನಾನ್ ವೆಜ್ ತಿಂದು, ಸ್ಯಾಟರ್ಡೇ ವೆಜ್. ಉಪ್ಪಿಟ್ಟು, ಸೊ ತರಕಾರಿ ಉಪ್ಪ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಉಪ್ಪಿಟ್ಟು ಅಂದರೆ ವಾಂತಿ ಬರುತ್ತೆ, ನಂಗೆ ಇಷ್ಟ ಆಗೋಲ್ಲ. ಉಪ್ಪಿಟ್ಟು ಅಂದ್ರೇ ತಿಂತಾಯಿರಲಿಲ್ಲ. ಇವತ್ತು ನಾನೇ ಉಪ್ಪಿಟ್ಟನ್ನ ನಮ್ಮ ಮಮ್ಮಿ ಹತ್ರ ಕೇಳಿ ಮಾಡಿಸ್ಕೊಂಡು ತಿಂತಾಯಿದ್ದೀನಿ. ಸೊ ಬೈ ದ ವೇ ಅವ್ರು ಮಾಡ್ತಾಯಿಲ್ಲ, ನಾನೇ ಮಾಡ್ತಾಯಿದ್ದೀನಿ ಇಲ್ಲಿ, ಬಿಕಾಸ್ ಅವ್ರಿಗೆ ಒಂದು ಅರ್ಜೆಂಟಾಗಿ ಕೆಲಸ ಬಂತು ಆದ್ದರಿಂದ. ಆ್ಯಂಡ್ ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋ 1 ವೀಕ್ ಆದಮೇಲೆ ಮಾಡಿರೋದು. ಓ ಮೈ ಗಾಡ್. ಸೊ ವೆಲ್ಕಮ್ ಬ್ಯಾಕ್. ಇವತ್ತು ಅಗೇನ್ ಇಟ್ಸ್ ಅ ಸಂಡೇ. ಸೊ ಸಂಡೇ ಅಂದರೆ ನಾನ್ ವೆಜ್ ಇರಲೇಬೇಕು. ಆ್ಯಂಡ್ ಲಾಸ್ಟ್ ವಿಡಿಯೋ ಮಾಡಿ ಆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಆ್ಯಂಡ್ ಇವತ್ತು ನಾನು ಸ್ಪೆಷಲಾಗಿ 3 ಐಟಮ್ ಮಾಡ್ತಾಯಿದ್ದೀನಿ. ಫಸ್ಟ್ ಇಸ್ ಬಿರಿಯಾನಿ. ಸೊ ಫಸ್ಟ್ ಬಂದು ಬಿರಿಯಾನಿ. ಸಂಡೇ ಅಂತಂದರೆ ಬಿರಿಯಾನಿ ಇರಲೇಬೇಕು ಆಯಿತಾ. ಸೊ ಬಿರಿಯಾನಿ ಆ್ಯಂಡ್ ಚಿಕನ್, ತಂದೂರಿ ಅಲ್ಲ, ಕಲ್ಮಿ ಕಬಾಬ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಬಂದುಬಿಟ್ಟು ರೆಡ್ ಚಿಕನ್ ಮಾಡ್ತಾಯಿದ್ದೀನಿ. ಸೊ 3 ಮಾಡ್ತಾಯಿದ್ದೀನಿ. ಬಿರಿಯಾನಿ ಜೊತೆ ಗ್ರೇವಿ ಇರಬೇಕು ಕಾಂಬಿನೇಷನಿಗೆ, ಆ್ಯಂಡ್ ಅದ್ರ ಜೊತೆ ಒಂದು ಸ್ಟಾರ್ಟರ್ ಥರ. ಸೊ ಇದು ಬಂದುಬಿಟ್ಟು ಇವಾಗ ಮಾಡ್ತಾಯಿರೋದು ಬಂದುಬಿಟ್ಟು ಕಲ್ಮಿ ಕಬಾಬಿಗೆ. ಸೊ ಫಸ್ಟು 4 ಕ್ಲೋವ್ಸು, 4 ಲವಂಗ, 2 ಏಲಕ್ಕಿ, 1 ಸ್ಪೂನ್ ಧನಿಯಾ, 1 ಸ್ಪೂನು ಕಾಳುಮೆಣಸು ಮತ್ತು 4 ಪೀಸಷ್ಟು ಚಕ್ಕೆನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಕೆಲವೊಂದು ನಮ್ಮ ಮಮ್ಮಿ ಹೇಳ್ತಾರೆ, ಆ್ಯಕ್ಚುಲಿ ನಿನ್ನ ಕೈಯಲ್ಲಿ ತುಂಬ ಚೆನ್ನಾಗಿ ಅಡುಗೆ ಆಗುತ್ತೆ ಅಂತ. ನಾನೇ ನಂಬೋದಿಲ್ಲ, ಬಟ್ ಯಾವಾಗೋ ಒಂದು ಸತಿ ಮಾಡ್ತೀನಿ. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನೇ ಇಲ್ಲಿ ಪ್ರೇಸ್ ಮಾಡ್ಕೊಳ್ತಾ ಇರಲಿಲ್ಲ. ಸೀರಿಯಸ್ಲಿ ಇಟ್ ವಾಸ್ ಆಸಮ್ ಅಲ್ಲ, ಅಮೇಝಿಂಗ್.
ಆ್ಯಂಡ್ ಇದನ್ನು ಫ್ರೈ ಮಾಡ್ತಾ 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 ಏನು ಅನ್ನಿಸ್ತಾ ಇದೆ ಅಂತಂದರೆ, ಚಿಕ್ಕ ವಯಸ್ಸಲ್ಲೆಲ್ಲ ನಾನು ನಮ್ಮಣ್ಣ ಸುಮ್ಮನೆ ಅಡುಗೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಎಲ್ಲ ಪೌಡರ್ ಎಲ್ಲ ಸಾಂಬಾರನ್ನ ಮಿಕ್ಸ್ ಮಾಡಿ ಇಟ್ಬಿಡ್ತಾಯಿದ್ವಿ. ಇವಾಗ ಅದು ರಿಯಲ್ ಲೈಫಲ್ಲಿ ಅಡುಗೆ ಮಾಡೋದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಕೊಡ್ತಾ ಇದೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಒಂದು 8th 9th ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಅಂತಂದರೆ ಇವಾಗ ಚಿಕನ್ ಫ್ರೈ ಮಾಡೋದು ಅಥವಾ ಬಿರಿಯಾನಿ ಮಾಡೋದು ಈ ಥರ ಸ್ವಲ್ಪ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಕುಕ್ಕಿಂಗ್ ಅಂತಂದರೆ ನಂಗೆ ಅವಾಗ ಅಷ್ಟು ಇಷ್ಟ ಇರ್ತಿರ್ಲಿಲ್ಲ, ಬಟ್ ಇವಾಗ ತುಂಬ ಇಷ್ಟ ಆಗುತ್ತೆ. ಸೊ ಕುಕ್ ಮಾಡಿ ಆ ಫುಡ್ಡು ಡಿಲಿಷಿಯಸ್ ಆಗಿ ತಿಂದವರು ಚೆನ್ನಾಗಿದೆ ಅಂತ ಒಂದು ರಿಯಾಕ್ಷನ್ ಕೊಡ್ತಾರಲ್ಲ, ಸೊ ಅದನ್ನು ನೋಡೋಕ್ಕೆ ಸಖತ್ತು ಖುಷಿಯಾಗುತ್ತೆ. ಆ್ಯಂಡ್ ನನಗೆ ಎಸ್ಪೆಷಲಿ ನಾನು ಓವರ್ ಈಟೆಡ್ ಅಲ್ಲ, ಸ್ವಲ್ಪ ತಿಂತೀನಿ, ಕ್ವಾಂಟಿಟಿ ಈಸ್ ವೆರಿ ಲೆಸ್, ಬಟ್ ಕ್ವಾಲಿಟಿ ಆ್ಯಂಡ್ ದ ಟೇಸ್ಟ್ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ಎಸ್ಪೆಷಲಿ ನನ್ನ ಫೇವ್ರೆಟ್ ಫುಡ್ಸ್, ನನಗೆ ಇಷ್ಟ ಆಗುವಂಥ ಫುಡ್ ತಿನ್ನೋಕ್ಕೆ ನನಗೆ ಭಾಳ ಇಷ್ಟ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಈ ವಿಡಿಯೋಸ್ ಆಲ್ ಅಬೌಟ್ ಕುಕ್ಕಿಂಗ್. ಆ್ಯಂಡ್ ಲಾಸ್ಟ್ ವೀಕ್ ಬಂದು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ. ಸೊ ಆಲ್ಮೋಸ್ಟ್ 3 days ಐ ಸ್ಪೆಂಟ್ ದೇರ್. ಆ್ಯಂಡ್ ನಮ್ಮ ಮಾವಿನಕಾಯಿ ಮರ ಸೊ ಫಲ ಕೊಡ್ತು. ಆ್ಯಂಡ್ ಆ್ಯಕ್ಚುಲಿ ನಾನು ನಮ್ಮ ಮಮ್ಮಿ ಎಲ್ಲ ಅಂದ್ಕೊಳ್ತಾ ಇದ್ವಿ ಆ ಮರ ಆಲ್ಮೋಸ್ಟ್ 8 years ಆಯ್ತಲ್ಲ, ಸೊ ಅಷ್ಟೇ ಗೊಡ್ಡು ಇನ್ ದ ಸೆನ್ಸ್ ಏನು ಫಲ ಕೊಡಲ್ಲ ಅಷ್ಟೇ ಅದ್ರ ಕತೆ ಅಂತ. ಆ್ಯಂಡ್ ಬಟ್ ಇವಾಗ ಕಾಯಿ ತುಂಬ ಮರ ತುಂಬ ಕಾಯಿ ಬಿಟ್ಟಿದೆ. ಸೊ ನಮ್ಮ ಡ್ಯಾಡಿ ಒಬ್ಬರೇ ಆ ಮರನ ನಂಬಿದ್ದು ಇಲ್ಲ ಬರುತ್ತೆ ಅಂತ. ನಮ್ಮ ಮಮ್ಮಿ ಕಟ್ ಮಾಡಿಬಿಟ್ಟು ಬೇರೆ ಹಾಕೋಣ ಅಂತ. ನಮ್ಮ ಮಮ್ಮಿ ಅಂತೂ ತುಂಬ ಹೇಳ್ತಾಯಿದ್ರು, ಲೈಕ್ ಅಷ್ಟೇ ಅದು ಬೆಳೆಯಲ್ಲ, ಏನೂ ಕಾಯಿ ಕೊಡಲ್ಲ, ಯಾಕಂತಂದರೆ 1 year 2 yearಗೆಲ್ಲ ತುಂಬ ಚೆನ್ನಾಗಿ ಫಲ ಕೊಡೋ ಅಂಥ ಮರಗಳಿದ್ದಾವೆ. ಸೊ ಈ ಮರದಿಂದ ಏನೂ ಫಲ ಬರ್ತಾಯಿಲ್ಲ ಅಂತ ನಮ್ಮ ಮಮ್ಮಿ ತುಂಬಾ ಬೇಜಾರು ಮಾಡ್ಕೊಳ್ತಾಯಿದ್ರು. ಬಟ್ ಇವಾಗ ಮರದ ತುಂಬ ಕಾಯಿ ಬಿಟ್ಟಿದೆ. ಸೊ ಒಂಥರ ಫೀಲಿಂಗ್ ಹೇಳೋಕ್ಕೆ ಆಗಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಇದು ಕಲ್ಮಿ ಕಬಾಬಿಗೆ ನಾನು ಕಲಸಿಟ್ಕೊಂಡಿರೋಂಥದ್ದು ತವಾ ಮೇಲೆ ಏನು ಫ್ರೈ ಮಾಡಿಕೊಂಡೆ ಅಲ್ಲ, ಆ ಇಂಗ್ರೀಡಿಯೆಂಟ್ಸ್ ಏನು ಮಸಾಲೆ ಐಟಮ್ಸ್ನ ಹಾಕ್ಬಿಟ್ಟು ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿನ ಹಾಕಿ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಕರ್ಡ್ ಎಷ್ಟು ಬೇಕೋ ಅಷ್ಟು ಕರ್ಡ್ ಮಾತ್ರ ಹಾಕಿ ಕಲಸಿಡೋದು. ಆಮೇಲೆ ನಾವು ಅದನ್ನ ಆಲ್ಮೋಸ್ಟ್ 1 to 2 hours ಮ್ಯಾರಿನೇಟ್ ಆದರೆ ಚಿಕನ್ ಚೆನ್ನಾಗಿ ಅದು ಉಪ್ಪು ಖಾರ ಮಸಾಲೆ ಎಲ್ಲ ಇರ್ಕೊಂಡಿರುತ್ತೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಬಿರಿಯಾನಿ, ಮೈ OG ಬಿರಿಯಾನಿ. ಸೊ ಫಸ್ಟ್ ಆ್ಯಸ್ ಯೂಶ್ವಲ್ ಏನು ಆನಿಯನ್ ಮತ್ತು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ಕೊಂಡು ಆ್ಯಂಡ್ ಅದಕ್ಕೆ ಚಾಪ್ಡ್ ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಂಡೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಒಗ್ಗರಣೆಗೆ ಅಷ್ಟು ಬೇಕಾಗಿರೋಷ್ಟು ಮಾತ್ರ ಆನಿಯನ್ಸ್ ಮತ್ತು ಚಿಕನ್ನ ನಾನಿಲ್ಲಿ ಮ್ಯಾರಿನೇಟ್ ಮಾಡಿಲ್ಲ, ಡೈರೆಕ್ಟಾಗಿ ಹಾಕಿದ್ದೀನಿ. ಆ್ಯಂಡ್ ಸಾಲ್ಟ್ ಮತ್ತು ಅರಿಶಿನ ಪುಡಿ ಆ್ಯಂಡ್ ಇದೆಲ್ಲ ಸ್ವಲ್ಪ ಬೆಂದು ನೀರು ಬಿಟ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಟೊಮ್ಯಾಟೊ ಮತ್ತು ಅಕ್ಕಿನ ನಾನು ಆಲ್ರೆಡಿ ನೆನೆಸಿಟ್ಟಿದ್ದೆ. ಬಿಕಾಸ್ ಅಕ್ಕಿ ನೆನೆಸಿಟ್ಟಾಗ ತುಂಬಾ ಸ್ಮೂತಾಗಿ ಸಾಫ್ಟಾಗಿ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ. ಆ್ಯಂಡ್ ಟೊಮ್ಯಾಟೊನ ನಾನು ಇಲ್ಲಿ ಲಾಸ್ಟ್ ಚಿಕನ್ ಆಲ್ಮೋಸ್ಟ್ ಅರ್ಧ ಬೆಂದಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಟೊಮ್ಯಾಟೊ ಫುಲ್ ಬೆಂದುಬಿಟ್ರೆ ಅದ್ರದ್ದು ಕಲರ್ ಬಿಟ್ಬಿಡುತ್ತೆ. ಆ್ಯಂಡ್ ಅದು ಕಲರ್ ಬಿಟ್ಟರೆ ಅದು ರೆಡ್ ಬಿರಿಯಾನಿ ಆಗಿಬಿಡುತ್ತೆ. ನನಗೆ ರೆಡ್ ಕಲರ್ ಬಿರಿಯಾನಿ ಇಷ್ಟ ಇಲ್ಲ. ಐ ಲೈಕ್ ಗ್ರೀನ್ ಆರ್ ಲೈಟ್ ಗ್ರೀನ್, ಲೈಟಿಶ್ ಆಗಿದ್ರೇ ಸಾಕು. ಆ್ಯಂಡ್ ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 glass ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 1 glass ಅಕ್ಕಿಗೆ ಆಲ್ಮೋಸ್ಟ್ 250 to 300 grams ಆಫ್ ಚಿಕನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬಿರಿಯಾನಿ ವಾಸ್ ಅಮೇಝಿಂಗ್. ಐ ಡೋಂಟ್ ನೋ, ವೆಜ್ಜಿಗಿಂತ ನಾನು ನಾನ್ ವೆಜ್ಜೇ ತುಂಬ ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ ಅಂತ ಅನಿಸುತ್ತೆ. ಕಲ್ತಿದ್ದೀನಿ ಅನ್ನೋದಕ್ಕಿಂತ ನಾನು ಯಾವುದೇ ಒಂದು ಅಡುಗೆನ ಮಾಡಿ ಪ್ರಾಕ್ಟೀಸ್ ಮಾಡಿ ಕಲಿಯಲ್ಲ. ಯಾವುದು ಮಾಡಬೇಕೋ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವತ್ತೇ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಮೈ ಬಿರಿಯಾನಿ ಕತೆ. ಸೊ ಏನೂ ಇಲ್ಲ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಎಷ್ಟು ಸಿಂಪಲಾಗಿ ಮಾಡ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಜಾಸ್ತಿ ನಾನು ಮಸಾಲೆ ಎಲ್ಲ ಹಾಕಲ್ಲ, ಯಾಕಂತಂದರೆ ಮಸಾಲೆ ಇಸ್ ನಾಟ್ ದಟ್ ಗುಡ್ ಫಾರ್ ಹೆಲ್ತ್ ಕಾನ್ಷಿಯಸ್ ಒಂದು. ಮತ್ತು ತಿನ್ನೋದು ಚಿಕನ್ ಇವಾಗ ಪ್ರೋಟೀನ್ನ ನಾವು ಕರೆಕ್ಟಾಗಿ ತಿಂದರೆ ಆ ಪ್ರೋಟೀನ್ ನಮ್ಮ ಬಾಡಿಗಿರುತ್ತೆ, ಹಿಡಿಯುತ್ತೆ. ಬಟ್ ತುಂಬ ಓವರ್ ಮಸಾಲೆ ಎಲ್ಲ ಹಾಕಿ ತಿಂದಾಗ ಅದರಲ್ಲಿ ಪ್ರೋಟೀನ್ ಜೊತೆ ಅನ್ವಾಂಟೆಡ್ ಥಿಂಗ್ಸು ನಮ್ಮ ಬಾಡಿಗೆ ಹೋಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಮಸಾಲ ಪೌಡರ್, ಗರಂ ಮಸಾಲ ಹಾಕಿ ಲಿಡ್ನ ಕ್ಲೋಸ್ ಮಾಡಿದೆ. ಆ್ಯಂಡ್ ಸ್ವಲ್ಪ ನಿಂಬೆಹಣ್ಣು ಲಾಸ್ಟಲ್ಲಿ ಹಿಂಡೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ. ಎಲ್ಲ ಅಡುಗೆಯಲ್ಲೂ ಅಷ್ಟೇ ನನಗೆ ನಿಂಬೆಹಣ್ಣು ತುಂಬ ಇಷ್ಟ ಆಗುತ್ತೆ. ನಂಗೆ ಫಸ್ಟು ಇಷ್ಟನೇ ಆಗ್ತಾಯಿರಲಿಲ್ಲ ಲೆಮನ್ನು, ಬಟ್ ಐ ಡೋಂಟ್ ನೋ ಇವಾಗ ತುಂಬ ಇಷ್ಟ ಆಗುತ್ತೆ. ದಟ್ ಗಿವ್ಸ್ ನೆಕ್ಸ್ಟ್ ಲೆವೆಲ್ ಆಫ್ ಟೇಸ್ಟ್. ಆ್ಯಂಡ್ ಇದು ಬಂದುಬಿಟ್ಟು ಚಿಕನ್ ರೆಡ್ ಚಿಕನ್ ಕರಿಗೆ
ಸೊ ಬಾಣಲಿಲಿ ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಟೊಮ್ಯಾಟೊ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಚಕ್ಕೆ ಮತ್ತು ಕಾಳು ಮೆಣಸನ್ನೆಲ್ಲ ಹುರ್ಕೊಂಡು ಅದು ಆರೋ ತಣ್ಣಗಾಗೋಷ್ಟೊತ್ತಿಗೆ ಇವಾಗ ನಾನು ಒಂದು ಬಾಣಲಿಲಿ ಆನಿಯನ್ ಹಾಕ್ಕೊಂಡು ಅದಕ್ಕೆ 2 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಆಲ್ಮೋಸ್ಟ್ 350 ಗ್ರಾಮ್ಸ್ ಆಫ್ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕಿದ ತಕ್ಷಣ ಯಾವಾಗಲೂ ಉಪ್ಪು ಹಾಕ್ಬಿಡ್ತೀನಿ, ಯಾಕಂತಂದರೆ ಚಿಕನ್ಗೆ ಉಪ್ಪು ಆವಾಗಲೇ ಹಿಡಿಯುತ್ತೆ. ಲಾಸ್ಟಲ್ಲಿ ಅಥವಾ ಉಪ್ಪು ಸ್ವಲ್ಪ ಹೊತ್ತು ಆದಮೇಲೆ ಹಾಕಿದ್ರೆ ಉಪ್ಪಿಗೆ ಹಿಡಿಯಲ್ಲ ಚಿಕನು, ಅದು ರುಚಿ ಚೆನ್ನಾಗಿರಲ್ಲ. ಸೊ ಚಿಕನ್ ಹಾಕಿದ ನೆಕ್ಸ್ಟ್ ಸ್ಟೆಪ್ಪೇ ಉಪ್ಪು ಹಾಕ್ಬಿಡ್ತೀನಿ. ಈ ಬಾಣಲಿ ತುಂಬಾ ಚಿಕ್ಕದು ಅನಿಸ್ತಾ ಇದೆ, ಸೊ ಹಾಗಾಗಿ ಇಮಿಡಿಯೇಟ್ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ಪಾತ್ರೆಗೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಚಿಕನ್ ಸ್ಟೋರಿ. ವೀಕೆಂಡ್ ಅಂತಂದ್ರೇ ಚಿಕನ್ ಅಂತಂದ್ರೇ ವೀಕೆಂಡ್. ಸೊ ಈ ಚಿಕನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಮ್ಮ ಮಮ್ಮಿ ಮಾಡ್ತಾರೆ ಸ್ವಲ್ಪ ಡಿಫ್ರೆಂಟಾಗಿ ಅವ್ರ ಸ್ಟೈಲಲ್ಲಿ, ಬಟ್ ಇದು ಏನೋ ಮಾಡ್ತಾಯಿದ್ದೀನಿ, ಹೆಂಗೆ ಬರುತ್ತೆ ಗೊತ್ತಿಲ್ಲ ಟೇಸ್ಟ್. ಸೊ ಫಸ್ಟು ಚಿಕನ್ ಬೇಯಬೇಕು. ಚಿಕನ್ ಬೇಯುವಾಗ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಸ್ವಲ್ಪ ಹೊಲಸು ಎಲ್ಲ ಹೋಗುತ್ತೆ, ಚಿಕನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಅಷ್ಟೊತ್ತಿಗೆ ನಾನು ಮಾಡಿರೋವಂಥ ಮಸಾಲೆ ಸ್ವಲ್ಪ ಆರಬೇಕು. ಆರಿದ ತಕ್ಷಣ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ನೋದು ಅಷ್ಟೇ. ಸೊ ಸಂಡೇ ಈಸ್ ಆಲ್ ಅಬೌಟ್ ನಾನ್ ವೆಜ್. ಸೊ ಮುಂಚೆ ಎಲ್ಲ ನಾನ್ ವೆಜ್ ಆಗಲಿ, ಹಬ್ಬದ ಊಟ ಆಗಲಿ ಎಲ್ಲನೂ ಅಮಾವಾಸ್ಯೆಗೆ, ಹುಣ್ಣಿಮೆಗೆ ಅಥವಾ ಕೋಳಿ ಅವ್ರ ಮನೆ ಹತ್ರನೇ ಬೆಳೆಸಿರೋವಂಥ ಕೋಳಿ ಅವರೇ ಸಾಕಿರ್ತಾರೆ ಅಲ್ವಾ, ಸೊ ನಾಟಿ ಕೋಳಿಗಳು, ಅದನ್ನ ಒಂದು 1 ಮಂತ್ಗೋ 2 ಮಂತ್ಗೋ ಕುಯ್ಕೊಂಡು ತಿಂತಾಯಿದ್ರು. ಬಟ್ ಇವಾಗ ನಮಗೆ ಕಣ್ಣು ಬಿಡೋಷ್ಟೊತ್ತಿಗೆ ಚಿಕನ್ ಬರುತ್ತೆ ನಮ್ಮ ಮನೆ ಹತ್ರನೇ, ಮಟನ್ ಬರುತ್ತೆ, ಫಿಶ್ ಬರುತ್ತೆ, ಏನು ಬೇಕಾದ್ರೂ ನಮಗೆ ಸಿಗುತ್ತೆ. ಇನ್ಸ್ಟೆಂಟ್ ಡೆಲಿವರಿ, 2 ಮಿನಿಟ್ಸ್ ಡೆಲಿವರಿ, 5 ಮಿನಿಟ್ಸ್ 10 ಮಿನಿಟ್ಸ್ ಒಳಗಡೆ. ಸೊ ಟೈಮ್ ಫ್ಲೈಸ್ ಅಲ್ವಾ, ಎಷ್ಟು ಬೇಗ ಎಷ್ಟು ಚೇಂಜ್ ಆಗಿದೆ. ಆ್ಯಂಡ್ ಇನ್ನು ಏನೇನಾಗುತ್ತೋ ಐ ಡೋಂಟ್ ನೋ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಚಿಕನ್. ಸೊ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ, ವೈ ಡಿಡ್ ಗಾಡ್ ಮೇಡ್ ಮೀ ಸೋ ಸ್ಪೆಷಲ್ ಅಂತ. ಸೊ ಸ್ಪೆಷಲ್ ಅಂತ ಅಂದರೆ ಲೈಕ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ವಾಟ್ ಐ ಹ್ಯಾವ್. ನನ್ನ ಲೈಫ್ ಏನಿದೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಯಾಕೆ ಅಂತಂದರೆ ನಾನು ಕೇಳೋಕ್ಕಿಂತ ಮುಂಚೆನೇ ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ. ಬೆಸ್ಟ್ ಪೇರೆಂಟ್ಸ್, ಬೆಸ್ಟ್ ಹಸ್ಬೆಂಡ್, ಬೆಸ್ಟ್ ಇನ್ ಲಾಸ್, ಬೆಸ್ಟ್ ಲೈಫ್, ಆಯಿತಾ. ಇಷ್ಟೊಂದು ಜನಕ್ಕೆ ನಾವೇನು ಲೈಫ್ ಇವತ್ತು ಲೀಡ್ ಮಾಡ್ತಾಯಿದ್ದೀವಿ, ಆ ಲೈಫು ಒಂದು ಡ್ರೀಮ್ ಅಥವಾ ಒಂದು ಈ ಥರ ಲೈಫ್ನ ಒಂದಿನ ಇದ್ದರೆ ಸಾಕು ಅಂತ ಅಂದ್ಕೊಂಡಿರೋರು ಎಷ್ಟೊಂದು ಜನ ಇದ್ದಾರೆ. ಸೊ ಯಾವಾಗ ನಾನು ಯಾರನ್ನಾದರೂ ಆ ಥರ ಮೀಟ್ ಮಾಡಿ ಆ ಥರ ಎಕ್ಸ್ಪೀರಿಯೆನ್ಸ್ ಕೇಳಿದಾಗ ಐ ಫೀಲ್ ಐ ಆಮ್ ಸೋ ಬ್ಲೆಸ್ಡ್, ಐ ಆಮ್ ಸೋ ಲಕ್ಕಿ ಅಂತ. ಇದರಲ್ಲಿ ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಆಲ್ಮೋಸ್ಟ್ ನನ್ನ ಲೈಫ್ಗಿಂತ ಎಷ್ಟೊಂದು ಜನದ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸೊ ಐ ಆಮ್ ನಾಟ್ ಕಂಪೇರಿಂಗ್ ವಿತ್ ಅದರ್ಸ್ ಅಥವಾ ಯಾರ ಜೊತೆಗೂ ನಾನು ಕಂಪೇರ್ ಮಾಡ್ಕೊಳ್ತಾ ಇಲ್ಲ. ವಾಟ್ ಐ ಆಮ್ ಅಬೌಟ್ ಟು ಸೇ ಇಸ್, ಸೊ ಬೆಸ್ಟ್ ನನಗೆ ಇವಾಗ 26 ಇಯರ್ಸ್ವರೆಗೂ ಒಂದು ದಿನ ನಾನು ಹಾಸ್ಪಿಟಲೈಸ್ ಆಗಿಲ್ಲ, ಒಂದು ದಿನ ನಾನು ಮೆಡಿಕೇಷನ್ ಮೇಲೆ ಡಿಪೆಂಡ್ ಆಗಿಲ್ಲ, ಒಂದು ದಿನ ಅಡ್ಮಿಟ್ ಆಗುವಂಥ ಸಿಚುವೇಶನೂ ಬಂದಿಲ್ಲ. ನನ್ನ ಹೆಲ್ತ್ ಐ ಆಮ್ ಸೋ ಬ್ಲೆಸ್ಡ್ ಅನಿಸುತ್ತೆ. ಬಿಕಾಸ್ ಎಷ್ಟೊಂದು ಜನ ನನ್ನ ಏಜಲ್ಲೇ ಎಷ್ಟೋ ಆಪ್ರೇಷನ್ಸ್ ಆಗಿರುತ್ತೆ. ನಾನೇ ನೋಡಿದ್ದೀನಿ ನನ್ನ ಫ್ರೆಂಡ್ಸ್ಗಳನ್ನ, ಎಷ್ಟೋ ಆಪ್ರೇಷನ್ಸ್ ಆಗಿದೆ ಆ್ಯಂಡ್ ಎಷ್ಟೋ ಸತಿ ಅಡ್ಮಿಟ್ ಆಗಿದ್ದಾರೆ. ಆ್ಯಂಡ್ ಈ ಥರ ಒಂದು ದಿನವೂ ನಾನು ಹಾಸ್ಪಿಟಲೈಸ್ ಆಗಿಲ್ಲ, ಒಂದಿನ ಅಡ್ಮಿಟ್ ಆಗಿಲ್ಲ. ಸೊ ನನ್ನ ಲೈಫ್, ಎಸ್ಪೆಷಲಿ ಮೈ ಬಾಡಿ, ಐ ಆಮ್ ಸೋ ಲಕ್ಕಿ ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಅ ಹೆಲ್ದಿ ಬಾಡಿ. ಆ್ಯಂಡ್ 2026 ಇದು ಆಲ್ಮೋಸ್ಟ್ 4th ಮಂತ್ಗೆ ಕಾಲಿಟ್ಟಿದ್ದೀವಿ. ಆ್ಯಂಡ್ ದಿಸ್ ಇಯರ್ ಈಸ್ ಸಚ್ ಅ ಬ್ಲಿಸ್ಫುಲ್ ಇಯರ್ ಅಂತ ಅನಿಸುತ್ತೆ ನನಗೆ. ಸ್ಟಾರ್ಟಿಂಗಿಂದನೇ ಇಟ್ ವಾಸ್ ಅ ಗ್ರೇಟ್ ಸ್ಟಾರ್ಟ್. ಸೊ ಇನ್ನು ಈ ಇಯರ್ ಸಖತ್ತಾಗಿರುತ್ತೆ. ಯಾಕೆ ಇಷ್ಟು ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾನು ಈ ವರ್ಡ್ನ ಯೂಸ್ ಮಾಡಿದೆ ಅಂತ. ಆ್ಯಂಡ್ ಈ ವಿಡಿಯೋ ಇಸ್ ಆಲ್ ಅಬೌಟ್ ದಿಸ್. ಆ್ಯಂಡ್ ಈ ಇಯರ್ದು 4th ಮಂತ್ ಇದು. ಸೊ ಈ 4 ಮಂತ್ಸಲ್ಲೇ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಆ್ಯಂಡ್ ತುಂಬ ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ದಿನ ಕಲಿತಾ ಇದ್ದೀನಿ. ಆ್ಯಂಡ್ ಲೈಫ್ ಇಸ್ ಸೋ ಅಮೇಝಿಂಗ್. ಸೊ ಇನ್ನು 8 ಮಂತ್ಸ್ ಒಳಗಡೆ ಒಂದು ಸ್ಟೆಪ್ ಮುಂದೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಮೀ ಸಿ ಆ ಸ್ಟೆಪ್ನ ಅಚೀವ್ ಮಾಡೋಕ್ಕಾಗುತ್ತಾ ಆಗಲ್ವಾ ಅಂತ. ಭಯ, ಫಿಯರ್ನ ಪಕ್ಕಕ್ಕೆ ಇಟ್ಟು ನಮ್ಮ ಗೋಲ್ಸ್, ಡ್ರೀಮ್ಸ್, ಸಕ್ಸಸ್ನ ಮುಂದೆ ಗುರಿಯಾಗಿ ಇಟ್ಕೊಂಡು ಮುಂದೆ ಹೋಗ್ತಾಯಿದ್ರೆ ಎಲ್ಲನೂ ಪಾಸಿಬಲ್. ಇಂಗ್ಲೀಷಲ್ಲಿ ಒಂದು ಸಾಂಗ್ ಇದೆ ಆಯಿತಾ, ಇಫ್ ಯು ಬಿಲೀವ್ ಯು ಕ್ಯಾನ್ ಮೂವ್ ದ ಹೈಯೆಸ್ಟ್ ಮೌಂಟೇನ್ಸ್ ಅಂತ. ನಾವು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟರೆ ದೊಡ್ಡ ಬೆಟ್ಟ ಏನಿದೆ ಪ್ರಪಂಚದಲ್ಲಿ ಆ ಬೆಟ್ಟಗಳನ್ನೂ ಮೂವ್ ಮಾಡ್ಬೋದಂತೆ. ಈ ಹಾಡು ತುಂಬ ಹಳೆ ಹಾಡು. ಆ್ಯಂಡ್ ಅವಾಗೇ ಹೇಳಿದ್ದಾರೆ ಅಂತಂದರೆ ಅವಾಗೇ ಎಷ್ಟೋ ಜನ ಆಲ್ರೆಡಿ ಸಾಧನೆ ಮಾಡಿದ್ದಾರೆ ಅಂತ. ಅವರು ಮಾಡಿದ್ದಾರೆ ಅಂತಂದರೆ ನಮ್ಮ ಕೈಲೂ ಕೂಡ ಮಾಡೋಕ್ಕಾಗುತ್ತೆ. ಆ್ಯಂಡ್
ಸೊ ಈ ಇಯರಲ್ಲಿ ನಾನು ತುಂಬಾ ಸಿಂಪ್ಲೆಸ್ಟ್ ಗೋಲ್ ಆ್ಯಂಡ್ ಈಸಿಯಾಗಿ ಅಚೀವ್ ಮಾಡುವಂಥದ್ದು ಯಾವುದು ಕೈಗೆ ಎಟ್ಕಿಸೋವಂಥ ಗೋಲ್ಸ್ನ ಮಾತ್ರ ಇಟ್ಕೊಂಡಿದ್ದೀನಿ. ಮುಂಚಿನ ಇಯರ್ಸ್ ಥರ ಎಲ್ಲ ಸೊ ಆಕಾಶದಲ್ಲಿರೋವಂಥದ್ದನ್ನೇ ಕೈಯಲ್ಲಿ ಐ ಮೀನ್ ಅದನ್ನೇ ತೊಗೊಳ್ಬೋದು ಅಥವಾ ಆ ಲೆವೆಲ್ಲಿಗೆ ಇರೋದನ್ನ ಅಚೀವ್ ಮಾಡ್ಬೋದು ಅಂತ ಅಂದ್ಕೊಳ್ತಿದ್ದೆ. ಬಟ್ ಈ ಇಯರ್ ರಿಯಲಿಸ್ಟಿಕ್ಕಾಗಿ ಗೋಲ್ ಮಾಡಿದ್ದೀನಿ. ಸೊ ಲೆಟ್ ಮೀ ಸಿ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಕಲ್ಮಿ ಕಬಾಬ್. ಈ ಕಬಾಬ್ ಅಂತೂ ಲೈಫಲ್ಲೇ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಬಿಕಾಸ್ ಹೋಟ್ಲಲ್ಲಿ ತಿನ್ನೋದು ಇಸ್ ಡಿಫ್ರೆಂಟ್. ಬಿಕಾಸ್ ಆಯಿಲ್ ಯೂಸ್ ಮಾಡಿರೋ ಆಯಿಲ್ನ ಯಾವಾಗ ರೀಯೂಸ್ ಮಾಡ್ತೀವಿ ಆಬ್ವಿಯಸ್ಲಿ ಅದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಟೇಸ್ಟ್ ಹೆಚ್ಚುತ್ತೆ. ಸೊ ಮನೇಲಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ಇಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ನೀವು ಕೂಡ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ, ಈ ಬಿರಿಯಾನಿ ಇಸ್ ಮೈ OG ಬಿರಿಯಾನಿ. ಸೊ ಆಲ್ ಯು ಹ್ಯಾವ್ ಟು ಟ್ರೈ, ಮಸ್ಟ್ ಟ್ರೈ. ಇನ್ನು ನಾನು ಇಲ್ಲಿ ಯಾವುದೇ ರೀತಿ ಗ್ರೀನ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಲ್ಲ. ಸೊ ದಿಸ್ ಇಸ್ ಹೌ ಮೈ ಫುಡ್ ಪ್ಲೇಟ್ ಲುಕ್ಸ್. ಸೊ ಸೊ ಡೈಲಿ ಇದನ್ನ ತಿನ್ನಬಾರ್ದು. ಸೊ ವೀಕ್ಲಿ ಒನ್ಸ್ ಇಸ್ ಫೈನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್.